ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ಬ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಮೈಸೂರು ಬ್ಲಾಗ್ ಆಗಿರುತ್ತೆ. ಬಟ್ ನಾವು ಹೇಗೆ ಮೈಸೂರಿಗೆ ಹೋಗ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ಬ್ಲಾಗಲ್ಲಿ ನೋಡಿ. ಸೊ ನಾನು, ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ರೆಡಿ ಆಗಿದ್ದೀವಿ. 6:30 ಆಗಿದೆ ಟೈಮು. ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಲೈಫಲ್ಲಿ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರೋದು. ಟ್ರೈನಲ್ಲೇ ಹೋಗಿಲ್ವಾ ನೀನು ಇಲ್ಲಿವರೆಗೂ? ಇರ್ಬೇಕಾದ್ರೆ ಹೋಗಿದ್ದಂತೆ ನನಗಂತೂ ನೆನಪಿಲ್ಲ. ಇದು ಫಸ್ಟ್ ಟೈಮ್. ನೋಡುವ ಹೇಗಿರುತ್ತೆ ಜರ್ನಿ ಅಂತ. ಸೊ ಬನ್ನಿ, ತಡ ಮಾಡ್ತೇವೆ ಹೋಗೋಣ. ಸೊ ನಾವು ಬೆಳಗ್ಗೆ ಹೋಗಬೇಕಾದ್ರೆ ನಮ್ಮ ಮನೆಯಿಂದ ಕೆಂಗೇರಿ ರೈಲ್ವೆ ಸ್ಟೇಷನ್ವರೆಗೂ ಆಟೋಲ್ಲಿ ಹೋದ್ವಿ. ಬಿಕಾಸ್ ಆಲ್ರೆಡಿ 6:30 ಆಗಿತ್ತು. 6:40 ಆಗಿತ್ತು ನಾವು ಓಡೋಷ್ಟರಲ್ಲಿ. ಸೊ ಆವಾಗ ನಾವು ಆಟೋಲ್ಲಿ ಹೋದ್ವಿ. ಸ್ಟೇಷನ್ ರೀಚ್ ಆಗೋಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 7:10 ಅನಿಸುತ್ತೆ. ಇನ್ನು ನಮ್ಮ ಮನೆಯಿಂದ ಒಂದು 25 ಮಿನಿಟ್ಸ್ ಸಾಕು. ಸೊ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹೆವಿ ಜನ, ರಶ್ಶು ಸಿಕ್ಕಾಪಟ್ಟೆ. ನಾವು ಅದನ್ನು ನೋಡೇ ಶಾಕ್ ಆಗಿಬಿಟ್ವಿ. ಏನಿದು ಇಷ್ಟು ಜನ ಇದ್ದಾರೆ, ಟಿಕೆಟ್ ತೊಗೊಳಕ್ಕೆ ಅಷ್ಟು ಜನ ಇದ್ದಾರೆ. ಸೊ ನಮಗೆ ನೆಕ್ಸ್ಟ್ ಟ್ರೈನ್ ಮಿಸ್ ಆದರೆ ಅನ್ನೋ ಟೆನ್ಷನ್ ಬೇರೆ ಇತ್ತು. 7:25 ಏನೋ ಟ್ರೈನ್ ಇತ್ತು. ಬಟ್ ಅಲ್ಲಿ ಇದ್ದಿದ್ದ ಜನ ನೋಡಿದ್ರೆ ಕ್ಲಿಯರ್ ಆಗೋ ಥರನೇ ಇರಲಿಲ್ಲ. ಸೊ ಅದೊಂದಿತ್ತು. ಬಟ್ ಎನಿವೇ ಅಲ್ಲಿ ಯಾರನ್ನೋ ಕೇಳಿದ್ವಿ ನಾವು, ಹಂಗು ಪಾಸ್ ಆಗುತ್ತಾ, ಬೇಗ ಮೂವ್ ಆಗುತ್ತಾ, ಎಷ್ಟೊತ್ತಿಗೆ ನೆಕ್ಸ್ಟ್ ಟ್ರೈನ್ ಏನಾದರೂ ಮಿಸ್ ಆಗುತ್ತಾ ಅಂತ. ಅವರು ಇಲ್ಲ, ಪಾಸ್ ಆಗುತ್ತೆ, ಟೆನ್ಷನ್ ತೊಗೋಬೇಡಿ, ಬೇಗ ಕಳಿಸ್ಕೊಡ್ತಾರೆ ಅಂತ ಅಂದರು. ಸರಿ ಅಂತ. ಫಸ್ಟ್ ಟೈಮ್ ಅಲ್ವಾ, ನಾವು 3 ಜನ ಹೋಗಿದ್ದು, ನಮಗೇನು ಐಡಿಯಾನೂ ಇರಲಿಲ್ಲ. ಆ್ಯಂಡ್ ನಾನು ಟ್ರೈನಲ್ಲಿ ಹೋಗ್ತಿರೋದು ಕೂಡ ಫಸ್ಟ್ ಟೈಮ್. ಸೊ ಅಲ್ಲಿ ಹೆಂಗೆ ಏನು ಟ್ರೈನ್ಸ್ ಎಷ್ಟೊತ್ತಿಗೆ ಹೆಂಗೆ ಮೂವ್ ಆಗುತ್ತೆ ಅದೆಲ್ಲ ಐಡಿಯಾ ಕೂಡ ಇರಲಿಲ್ಲ. 3 ಜನ ಹೋಗ್ತಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಭಯ ಇತ್ತು. ಆ್ಯಂಡ್ ನನ್ನ ತಂಗಿನ ಬೇರೆ ಕರ್ಕೊಂಡು ಹೋಗ್ತಿದ್ವಿ. ಸೊ ಯಾರ್ಯಾರು ಗೊತ್ತೋ ಅವ್ರನ್ನೆಲ್ಲ ಆಲ್ಮೋಸ್ಟ್ ಮಾತಾಡಿ ಅವ್ರ ಹತ್ರ ತಿಳ್ಕೊಳಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಅಲ್ಲಿರೋರು ತುಂಬ ಚೆನ್ನಾಗಿ ಮಾತಾಡಿ ಹೇಳಿದ್ರು ಟ್ರೈನ್ ಎಲ್ಲಿ ಬರುತ್ತೆ ಏನು ಅಂತ. ಸೊ ಹಂಗೆ ನಮ್ಮ ಜೊತೆ ಇಬ್ಬರು ತಾತಂದಿರಿಗೆ ನಾವು ಟಿಕೆಟ್, ಅಂದರೆ ಯಾರೋ ಬಂದು ನಮ್ಮನ್ನ ಕೇಳಿದ್ರು, ಲೈಕ್ 2 ಟಿಕೆಟ್ ಇಸ್ಕೊಡ್ತೀರಾ ಈ ಥರ ಅಂತ. ಸೊ ಅವ್ರಿಗೂ ಟಿಕೆಟ್ ಇಸ್ಕೊಟ್ಟು ಅವರು ನಮ್ಮ ಜೊತೆ ಹಂಗೆ ಬಂದರು. ಸೊ ಫೈನಲಿ ಟ್ರೈನ್ ಹತ್ರ ಬಂದ್ವಿ. ಬಟ್ ದೇವರಾಣೆ, ಟ್ರೈನ್ ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಸ್ಮೆಲ್ಲಿತ್ತು. ನೆಕ್ಸ್ಟ್ ಲೆವೆಲ್. ನನಗೆ ಸಫಕೇಟ್, ಅಂದರೆ ಅಯ್ಯೋ ಹೋಗ್ಬೇಕಾ ಅನ್ನೋ ಥರ ಸಫಕೇಟೇ ಆಗಿಬಿಡ್ತು. ಅದು ಜಸ್ಟ್ ನಾನು ಒಳಗಡೆನೂ ಇರುತ್ತೇನೋ, ಹಿಂಗೆ ಸ್ಮೆಲ್ ಇದ್ದರೆ ಹೆಂಗಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಪ್ಫುಲಿ ಟ್ರೈನ್ ಆಚೆ ಮಾತ್ರ ಅಷ್ಟು ಸ್ಟಿಂಟಿಂಗ್ ಸ್ಮೆಲ್ ಇತ್ತು. ಒಳಗಡೆ ಹತ್ತಿದ್ಮೇಲೆ ಸ್ಮೆಲ್ಲೆಲ್ಲ ಸ್ಟಾಪ್ ಆಯಿತು. ಒಂದ್ಸತಿ ಟ್ರೈನ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಮೆಲ್ಲೆಲ್ಲ ಆ್ಯಕ್ಚುಲಿ ಸ್ಟಾಪ್ ಆಯಿತು. ಸೊ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ರಶ್ ಇತ್ತು, ಸಂಡೇ ಬೇರೆ ಆಗಿತ್ತಲ್ವ. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ನಮಗೆ ಸೀಟ್ ಕೂಡ ಸಿಗಲಿಲ್ಲ. ಸೊ ನಿಂತ್ಕೊಂಡಿದ್ವಿ. ಆದರೆ ಆ ತಾತಂದಿರಿಗೆ ಸೀಟ್ ಕೊಡಿಸಿ ಅವ್ರು ಕೂತ್ಕೊಂಡಿದ್ರು, ನಾವು ನಿಂತ್ಕೊಂಡಿದ್ವಿ. ಸೊ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸೀಟ್ ಸಿಕ್ತು. ನೋಡಿ, ಟ್ರಾವೆಲಿಂಗ್ ಎಲ್ಲ ಈ ಥರ ಅನ್ಕೊಂಡಷ್ಟು ಬ್ಯಾಡ್ ಇಲ್ಲ. ನಮ್ಗೆ ಒಬ್ಬೊಬ್ಳಿಗೆ ಬಂದೆ ಅಂತ ಅನಿಸ್ತು. ಈಗ ಅಟ್ಲೀಸ್ಟ್ ಐ ಮೀನ್ ಆ ಟ್ರೈನ್ ಹತ್ತದ್ಮೇಲೆ ಏನಿಲ್ಲ, ಒಳಗಡೆ ಇಲ್ಲ. ಇವಾಗೂ ತುಳಿಸ್ತಿದೆ, ನಿಂತಿದೆ. ಇಲ್ಲಾಂದ್ರೆ ಓಕೆ, ಫೈನ್, ಮ್ಯಾನೇಜಬಲ್ ಆಗಿದೆ. ಸಿಕ್ಕಿದೆ, ಈಗ ಸಿಕ್ಕಿದೆ. ಈಗ ನನಗೆ ಅವಾಗಲೇ ಸಿಕ್ಕಿದ್ದು. ಇವಳಿಗೆ ಮಂಡ್ಯನಲ್ಲಿ ಸಿಕ್ಕಿದೆ. ಅವ್ರು ವಾಶ್ರೂಮ್ ಅಂತ ಹೋಗ್ತಾರೆ. ಸೊ ಫೈನಲಿ ಅವಳಿಗೂ ಸಿಕ್ಕಿದೆ. ಎಲ್ಲ ಕೂತಿದ್ದೀವಿ. ಇನ್ನೂ ಟಿಫನ್ ಆಗಿಲ್ಲ. 8 ಬೇಗ ಇದಿರುತ್ತೆ. ಅಥವಾ ಫಸ್ಟ್ ಅಲ್ಲಿ ಎಷ್ಟೊತ್ತಾಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಗೈಸ್. ಆಯಿತು. ತಲೆನೋವು ಬಂದಾಗಲಿ ಇಬ್ಬರಿಗೂ ತಲೆನೋವು ಮತ್ತೆ ಕಾಣ್ತೀವಿ. ಟ್ರಾವೆಲ್ ಮಾಡೋದು ಸಾಕು, ನೆಕ್ಸ್ಟ್ ದಿನ ಮಲ್ಕೊಳ್ಳೋದು ಬೇಡ, ಅದೆಲ್ಲ ಬೇಡಬಾರ್ದು. ಸೊ ನೋಡುವ. ಏಕೋ ಗೈಸ್, ಬೇಗನೆ ರೀಚ್ ಆಗಿಬಿಟ್ಟಿದ್ದೀವಿ. ಇಟ್ಸ್ ಸ್ಟಿಲ್ 9:15. 1.5 ಅವರ್ ಜರ್ನಿ ಅಷ್ಟೇ ಅಪ್ಪ. ದೇವರನ್ನ ಖುಷಿ ಆಯಿತು. ನಾವಿನ್ನ ಲೇಟ್. ಹಾಂ, ನಾವು ಲೊಕೇಶನ್ನೇ ರಾಂಗ್ ಇತ್ತು ಅಂತ ನಮಗೆ ದೇವರನ್ನ ಗೊತ್ತಿಲ್ಲ ಹೇಳಿದ್ರು. ಆದರೆ ನಮ್ಮ ಜನ ಸ್ವಲ್ಪ ಒಳ್ಳೆಯವರಿದ್ದಾರೆ, ನಮ್ಮವರು. ಪಾಪ ಎಷ್ಟೊಂದು ಜನ ಹೆಲ್ಪ್ ಮಾಡಿದ್ರು. ಹಾಂ, ಕಾಣಿಸ್ತಿಲ್ಲ ಬಟ್ ಎನಿವೇ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್. ಈ ತಾತಂದಿರು ನಮ್ಮ ಜೊತೆ ಬಂದರು ಗೈಸ್. ಟಿಕೆಟ್ ತೊಗೊಳಕ್ಕೆ ಪಾಪ ಟಿಕೆಟ್ ಇಸ್ಕೊಟ್ವಿ. ಸೊ ಅವ್ರಿಗೆ ನಮ್ಮ ಜೊತೆಲೇ ಬರ್ತಿದ್ದಾರೆ. ಇಬ್ಬರು ಹೆಂಗೆ ಎನರ್ಜೆಟಿಕ್ ತಾತಂದಿರು. ಸ್ಪೀಡ್ ನೋಡಿ, ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬಸ್ ಹತ್ಬಿಟ್ಟು ಬೆಟ್ಟದಲ್ಲಿ ಸಿಗುವ. ಮೈಸೂರು ಜಂಕ್ಷನ್. ಟ್ರೈನಲ್ಲಿ ಬರ್ಬೇಕು ಅಂದ್ಕೊಂಡಿರೋರು ಬನ್ನಿ. ಬಟ್ ಸ್ಟೇಷನ್ ಸ್ಟಾಪ್ಸಲ್ಲಿ ಸ್ಮೆಲ್ ಅಷ್ಟೇ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ನಾವು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಮೈಸೂರು ನೀವು ನೋಡಿದಾಗೆ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಅಲ್ಲೇ ಬಸ್ ಸ್ಟಾಪ್ ಇತ್ತು. ಆ್ಯಕ್ಚುಲಿ ಬಸ್ ಸ್ಟಾಪ್ ಹತ್ರ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಬಸ್ಸಸ್ಗೆ. ನಮಗೆ ಬಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇತ್ತು, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೆಂಗೆ ಇರುತ್ತೆ, ಬಿಕಾಸ್ ಆ ಕರ್ವ್ಸಲ್ಲೆಲ್ಲ ಬಸ್ ಟರ್ನ್ ಮಾಡುತ್ತಲ್ವ. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ
ಅನ್ಫಾರ್ಚುನೇಟ್ಲಿ ತುಂಬ ಹೊತ್ತು ವೆಯ್ಟ್ ಮಾಡು ಕೂಡ ಬಸ್ಸಸ್ ಬರಲೇ ಇಲ್ಲ. ಆ್ಯಂಡ್ ಅಲ್ಲಿ ಆಟೋ ಡ್ರೈವರ್ಸ್ ಎಲ್ಲರೂ ಲೈಕ್ ಒಂದು ಹೋಗ್ಬಿಟ್ಟು ಅವ್ರು ಮತ್ತೆ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಒಂದಿಷ್ಟು ಪ್ರೈಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಅವರೆಲ್ಲರೂ ಬರ್ತಿದ್ರು, ಅವರೆಲ್ಲರೂ ಕೇಳ್ತಿದ್ರು ಇಷ್ಟಕ್ಕೆ ಬನ್ನಿ ಅಷ್ಟಕ್ಕೆ ಬನ್ನಿ ಅಂತ. ಬಟ್ ನಮಗೆ ಎಲ್ಲ ಒಂದು ಕಡೆ ಬಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಸೊ ಇನ್ನು ಸುಮ್ಮನೆ ಟೈಮ್ ವೇಸ್ಟ್ ಅಂದ್ಕೊಂಡು ಆಟೋನೇ ಬುಕ್ ಮಾಡ್ಕೊಂಡು ಹೋದ್ವಿ. ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಫೈನಲಿ ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟರಲ್ಲಿ 10 o'clock ಏನೋ ಆಗಿತ್ತು ಅನಿಸುತ್ತೆ. 9:45 10 o'clock ಆಲ್ಮೋಸ್ಟ್ ಆಗಿತ್ತು. ಸೊ ಅಲ್ಲಿಂದ ಹಾಗೆ ಡೈರೆಕ್ಟ್ ದರ್ಶನಕ್ಕೆ ಹೋಗೋಣ ಅಂತ ನಾನು ಟಿಕೆಟ್ ಹತ್ರ ಹೋದೆ. ಅಕ್ಕ ಮತ್ತು ತಂಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಹೋದರು. ಬಿಕಾಸ್ ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಟಿಕೆಟ್ ತರ್ತೀನಿ ಅಂತ ಅವ್ರು ಕ್ಯೂ ಅಲ್ಲಿ ಕಳಿಸ್ತೇನೆ. ಸೊ ನಾನು ಆಗಲೇ ಹೇಳಿದಾಗೆ ಅವರಿಬ್ಬರು ಕ್ಯೂ ಅಲ್ಲಿ ಹೋದರು. ಫಸ್ಟು ನಾವು 100 rupees ಟಿಕೆಟ್ ತೊಗೊಂಡು, ಬಿಕಾಸ್ ನಾನು ಲಾಸ್ಟ್ ಟೈಮ್ ನಾನು ಅಪ್ಪ ಎಲ್ಲ ಹೋದಾಗ 100 rupees ಟಿಕೆಟ್ ತೊಗೊಂಡೇ ಹೋಗಿದ್ದು. ಸೊ ಪರವಾಗಿಲ್ಲ, ರಶ್ ಇತ್ತು, ಬಟ್ ದರ್ಶನ ಆಯಿತು ಬೇಗ. 1 hour ಅಷ್ಟರಲ್ಲೇನೋ ದರ್ಶನ ಮುಗೀತು. ಸೊ ಹಂಗೆ ತೊಗೊಳ್ಳೋಣ ಅಂತ ಟಿಕೆಟ್ ಕೌಂಟರ್ಗೆ ಹೋದರೆ ಅಲ್ಲಿ ಯಾವುದೋ ಅಂಕಲ್ ಬಂದು 100 rupees ತೊಗೋಬೇಡಮ್ಮ, 100 rupees ತುಂಬ ಕ್ಯೂ ಇದೆ, ತುಂಬ ಲೇಟ್ ಆಗ್ತಿದೆ, 30 rupees ತೊಗೋ, ಎಲ್ಲರೂ 100 ತೊಗೋತಿದ್ದಾರೆ, 30 rupees ಜನ ಇಲ್ಲ ಅಂದರು. ಸರಿ ಅಂತ ತೊಗೊಂಡ್ರೆ ಅಲ್ಲಿ ನೋಡಿದ್ರೆ 30 rupees ಎವ್ವಿ ಜನ ಇದ್ದರು. ನೀವು ನಂಬಲ್ಲ, ಇಲ್ಲಿ ನೋಡಿ ಎಷ್ಟು ಜನ ಇದೆ ಅಂತ ನಿಮಗೆ ಗೊತ್ತಾಗ್ಬೋದು. ನಮಗಂತೂ ಸಾಕಾಗೋಯ್ತು. ನಮಗೆ ಒಳಗಡೆ ಎಷ್ಟು ಕ್ಯೂ ಇದೆ 30 rupeesಗೆ ಅಂತ ಐಡಿಯಾ ಕೂಡ ಇರಲಿಲ್ಲ. 100 rupees ತೊಗೊಂಡಿದ್ರೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬಂದುಬಿಡ್ತಿದ್ವಿ ಅಂತ ಕೂಡ ಅನಿಸ್ತು. ಬಟ್ ಆ ಅಂಕಲ್ ಬಂದು ಹೇಳಿದ್ದಕ್ಕೆ ನಿಜ ಫಸ್ಟು ಕಮ್ಮಿ ಜನ ನೋಡ್ಬಿಡು ಇಷ್ಟೇ ಅನಿಸುತ್ತೆ ಕ್ಯೂ ಅಂತ ಅಂದ್ಕೊಂಡು ಖುಷಿಪಟ್ವಿ. ಆಮೇಲೆ ನೋಡಿದ್ರೆ ಒಳಗಡೆ ಹೋಗ್ತಾ ದೇವರಣೆ ತುಂಬ ರಶ್ ಇತ್ತು. 2 hours ಆಯಿತು ನಮಗೆ ದರ್ಶನಕ್ಕೆ. ಆ ರಶಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ದರ್ಶನ ಎಲ್ಲ ಮುಗೀತು. ಕವಿಯಕ್ಕ ಸೊ ಫೈನಲಿ 2 hours ಆದಮೇಲೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಅದೊಂದು ಸಮಾಧಾನ ಆಯಿತು, ದರ್ಶನ ಆದರೂ ಚೆನ್ನಾಗಾಯ್ತಲ್ಲ ಅಂತ. ಅಲ್ಲಿಂದ ನೆಕ್ಸ್ಟ್ ನಾವು ವ್ಯೂ ಪಾಯಿಂಟಿಗೆ ಬಂದ್ವಿ. ಆಟೋ ಅಣ್ಣನೇ ಹೇಳಿದ್ರು ವ್ಯೂ ಪಾಯಿಂಟ್ ಹತ್ರ ಸ್ಟಾಪ್ ಕೊಡ್ತೀನಿ ಅಂತ. ಸೊ ಅಲ್ಲಿ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಎಲ್ಲಿಗೆ ಹೋದ್ವಿ ನೋಡಿ. ಹೇಗಿದೆ ಏನು ತಿಂದಿಲ್ಲ, ಮಾವಿನಕಾಯಿ ಇಟ್ರೆ 2/3 ಇಷ್ಟಿದೆ. ಪಪ್ಪನ್ನ ಎಷ್ಟೊಂದು ಕೊಟ್ಟಿದ್ದಾರೆ. ಇಟ್ ವಾಸ್ ಗುಡ್. ಆಟೋ ಅಣ್ಣ ನೆಲ್ಲಿಕಾಯಿ ತೊಗೊಂಡಿದ್ದಾರೆ. ವ್ಯೂ ಪಾಯಿಂಟ್ ಆಯಿತು ನೋಡಿದ್ದು. ಮಾವಿನಕಾಯಿ ಏನೋ ಇದೆ, ಒಂಥರ ಸಮಾಧಾನ ಫೀಲಿಂಗ್. ಬಟ್ ದರ್ಶನ ಚೆನ್ನಾಗಾಯಿತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸೊ ಅಲ್ಲಿಂದ ನಾವು ಹನುಮಂತು ಹೋಟೆಲ್ಗೆ ಹೋದ್ವಿ, ಹನುಮಂತು ಬಿರಿಯಾನಿ ತಿನ್ನೋದಕ್ಕೆ. ಅಕ್ಕ ಹೇಳ್ತಿದ್ಲು ತುಂಬ ಚೆನ್ನಾಗಿರುತ್ತೆ, ಫೇಮಸ್ ಅಂತ. ಸೊ ನಾನು ಇಲ್ಲಿವರೆಗೂ ಟ್ರೈ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ತಿನ್ನೋಣ ಹೇಗಿರುತ್ತೆ ಏನು ಅಂತ. ಹೆಂಗೂ ಊಟದ ಟೈಮ್ ಆಗೋಗಿತ್ತು ಆಲ್ರೆಡಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ ನೋಡಿ. ಬಂದಿದ್ದೀವಿ ತಿನ್ನಕ್ಕೆ. ಹೊಟ್ಟೆಗೆ ಏನಾದರೂ ಒಂಚೂರು ಹಾಕೋ, ಅವಾಗ ಅದೊಂಚೂರು ಬಿದ್ದಿದ್ದಕ್ಕೆ ಪರವಾಗಿಲ್ಲ. ಸ್ಟಿಲ್ ಊಸ್ಟ್ ಆಗೋಗಿದ್ದೀವಿ ಗುರು ಸೆಕೆಗೆ. ಗೈಸ್ ಸೌಂಡ್ಗೆ ಕೇಳಿಸ್ದಿರ ಇರ್ಬೋದು. 2 ಮಟನ್ ಬಿರಿಯಾನಿ, ಸೋಡಾ, ಚಿಕನ್ ಫ್ರೈ, ಏನೋ ನಮ್ಮಿಂದ ಅಷ್ಟೇ ತಿನ್ನಕ್ಕಾಗೋದು. ಸೊ ಇದನ್ನೆಲ್ಲ ನಾನು ಫಸ್ಟ್ ಟೈಮ್ ತಿಂತಾರೆ. ಹನುಮಂತು ಫೇಮಸ್ ಅಂತ ಇದು. ಹೆವಿ ಜನ ಇದ್ದಾರೆ, ಎಲ್ಲೆಲ್ಲೂ ಜನ ಎಲ್ಲರಿದ್ದಾರೆ ಜನ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ನಮ್ಮ ಅಕ್ಕ ಆಲ್ರೆಡಿ ತಿಂತಿದ್ದಾಳೆ, ತುಂಬ ಚೆನ್ನಾಗಿದೆ ಅಂತ. ನಾನು ಹೇಳ್ತೀನಿ ನಾನು ರಿವ್ಯೂ. ಹೊಟ್ಟೆ ಫಸ್ಟ್ ಏನಾದ್ರು ಹಾಕ್ಬೋದು. ದೇವರಾಣೆ ಮನೆಗೆ ಹೋಗ್ಬೇಡ ಅನಿಸ್ಬಿಟ್ಟು ಅಷ್ಟು ಅಂದರೆ ದೇವ್ರ ದರ್ಶನ ಚೆನ್ನಾಗಿಲ್ಲ. ಕೇಳ್ಸಲ್ಲ ಕಣೋ, ಐ ಗೆಸ್ ಕೇಳ್ಸಲ್ಲ. ನೀನು ಬೇರೆ ಈ ಸೌಂಡ್ ಹಾಕಿದ್ದೀಯ. ಅದು ಆ್ಯಕ್ಚುಲಿ ನೋಡೋಕೆ ಅಷ್ಟು ಕಮ್ಮಿ ಕಾಣ್ತಿದೆ, ಬಟ್ ನಿಜವಾಗ್ಲೂ ಒಳಗಡೆ ತುಂಬ ಸ್ಟಫ್ಡ್ ಇತ್ತು ರೈಸು. ನಂಗೆ ಐಡಿಯಾ ಕೂಡ ಇರಲಿಲ್ಲ ಎಷ್ಟು. ನಮ್ಮ ಅಕ್ಕಂಗೆ ಗೊತ್ತಿದ್ದು ಅವಳು 2 ಆರ್ಡ್ರ್ ಮಾಡಿದ್ಲು. ನಾವು ದೇವರಾಣೆ 2 ತಿನ್ನೋಕ್ಕಾಗ್ತಿರ್ಲಿಲ್ಲ, 1.5 ಆರ್ಡ್ರ್ ಮಾಡಬೇಕಿತ್ತು ಅಂತ ಅನಿಸ್ತು. ಆಮೇಲೆ ಸಿಕ್ಕಾಪಟ್ಟೆ ಹೆವಿ ಆಗೋಗಿತ್ತು. ಆ್ಯಂಡ್ ಬೆಳಗ್ಗೆಯಿಂದ ಬೇರೆ ತಿಂದಿರಲಿಲ್ಲ ಅಲ್ವಾ. ಸೊ ಸ್ವಲ್ಪ ಗ್ಯಾಸ್ ಲೋಡ್ ಆಗಿದ್ದರಿಂದ ಒಂದೇ ಸತಿಗೆ ಜಾಸ್ತಿ ತಿನ್ನೋಕ್ಕೂ ಆಗಲಿಲ್ಲ. ಅದು 2 ತೊಗೊಂಡಿದ್ವಿ, 3 ಜನನೂ ಶೇರ್ ಮಾಡಿದ್ವಿ. ಶೇರ್ ಮಾಡಿ ಕೂಡ ಕಂಪ್ಲೀಟ್ ಮಾಡ್ದಿಲ್ದಿರಂಗಾಯಿತು. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ತುಂಬ ಮೈಲ್ಡಾಗಿತ್ತು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಅದಕ್ಕೆ ನೀವೇನಾದರೂ ಕರಿ ಎಲ್ಲ ತೊಗೊಂಡ್ರೆ ಇನ್ನೂ ಮೇ ಬಿ ಚೆನ್ನಾಗಿರ್ಬೋದು. ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ತೊಗೊಂಡಿಲ್ಲ. ಆ್ಯಂಡ್ ನಮಗೆ ಮೊಸರು ಬಜ್ಜಿ ಇರಬೇಕು ಮೇಯ್ನ್ ಬಿರಿಯಾನಿಗೆ, ಬಟ್ ಇಲ್ಲಿ ಕೊಬ್ಬರಿ ಹಾಕ್ಬಿಟ್ಟಿದ್ರು ಅಂತ ನಾವು ಅದನ್ನು ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಒಳಗಡೆ ಜಾಸ್ತಿ ಹೋಗಿಲ್ಲ ಬಿರಿಯಾನಿ ಅಷ್ಟೇ. ಬರೀ ಮುಂಚೆ ಮಾಡಿದೆ ಗಗನ. ಎಷ್ಟು ತಿಂತೀಯ ಗಗನ?
ಒಂದು 2 ಟೈಮ್ ಊಟ ಅನ್ಸುತ್ತೆ. 3 ಹೊತ್ತು ಊಟ ನಮ್ದದು. ಇದೇನಿದು ಚಿಕನ್ ಪೆಪ್ಪರ್. ನಮಗೆ ಜಿಗುಪ್ಸೆ ಬಂದಿದೆ ನಿಜವಾಗ್ಲೂ. 2 ಪ್ಲೇಟಲ್ಲಿ 2 ಪ್ಲೇಟು ನಾವು ಖಾಲಿ ಮಾಡಿಲ್ಲ. ಪಾರ್ಸೆಲ್ ತೊಗೊಂಡ್ವಿ. ಅರ್ಧ ಪ್ಲೇಟ್ ಅಷ್ಟು ಪಾರ್ಸೆಲ್ ತೊಗೊಂಡಿದ್ದೀವಿ. 3 ಸೇರಿ ಒಂದು ಪ್ಲೇಟ್ ತಿಂದಿರ್ತೀವಿ ಅನ್ಸುತ್ತೆ, ಅಥವಾ 1.5 ಪ್ಲೇಟ್ ಅಷ್ಟೇ. ಹೆವಿ ಆಯಿತು. ಇನ್ನು ಹಾಫ್ ಪ್ಲೇಟ್ ಅಂತ ನಾವು ಹಾಫ್ ಪ್ಲೇಟ್ ಕೂಡ ತಿಂದಿರೋ ಅಷ್ಟು ಕಮ್ಮಿ ಕೆಪಾಸಿಟಿ ಅಂದರೆ. ಬಟ್ ತಿನ್ನೋರು ದಯವಿಟ್ಟು ಬಂದು ತಿನ್ನಿ. ಬ್ಯಾಟಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮೈಲ್ಡ್ ಆಗಿ ನಮಗಂತೂ ಅನ್ಸಿಲ್ಲ. ಅದಕ್ಕೆ ತಿಂದಿರ್ತೀರಲ್ಲ, ಬಟ್ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದಾರೆ. ನಂಗೆ ಅದನ್ನು ತಿನ್ನೋ ಅಷ್ಟು ಜಾಗ ಇಲ್ಲ. ಅದಕ್ಕೆ ಒಂದೊಂದು ತಿಂದಿರಲ್ಲ ಫ್ರೆಂಡ್ಸ್. ನೋಡಿ ನೀವೇ ವಿಡಿಯೋ ರೆಕಾರ್ಡ್ ವಿಡಿಯೋ ನನಗೆ ಇರ್ತಾರೆ ಬರೀ. ಒಂದೊಂದು ತಿನ್ನೋ ಅಷ್ಟು ಆಗುತ್ತಾ? ಹಾಂ, ಅದಕ್ಕೆ ಫುಲ್ಲು ಬಂದಾಗ ಹೆಂಗೋ ಇದ್ವಿ, ಎಲ್ಲ ಇರೋಗ್ಬಿಡಿದೆ. ನಾವೇನೂ ಹಾಕಿಲ್ಲ ಮುಖಕ್ಕೆಲ್ಲ. ಬಟ್ ಸ್ಟಿಲ್ ಸೆಕೆಯಿಂದ ಮುಖ ಎಲ್ಲ ಡಲ್ಲಾಗಿ ಹೋಗಿದೆ. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ನೆಕ್ಸ್ಟ್ ಎಲ್ಲೂ ಇಲ್ಲ ಅಲ್ಲ. ಮತ್ತೆ ಏನಿಲ್ಲ, ಇರ್ಬೋದಿತ್ತು, ಆಮೇಲೆ ನೋಡ್ಬೋದಿತ್ತು. ಹೆವಿ ಬಿಸಿಲಿದೆ. ಮತ್ತೆ ಮಳೆ ಬಂದ್ಬಿಟ್ರೆ ಈವ್ನಿಂಗು ಅಂತ ಹೇಳಿ ನಮ್ಮ ಬೇರೆ ಫಸ್ಟ್ ಟೈಮ್ ಬೇರೆ ಬಂದಿದ್ದೀವಿ ನಮ್ಮ ಮೂವರ. ಬೇಡ, ಹೆವಿ ಬಿಸಿಲಿದೆ, ಟಯರ್ಡ್ ಆಗ್ತಿದೆ ಬೇಗ. ಸೊ ನಾವು ಮತ್ತೆ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಟ್ರೈನಲ್ಲಿ ತಗೋಷ್ಟಲ್ಲಿ 2 ಅವರ್ ಆಗುತ್ತೆ. ಹೆಂಗೋ 1.5 ಅವರ್ ಅಲ್ಲಿಗೆ. ಇಲ್ಲಿ ಇನ್ನೊಂದು 1/2 ಅವರ್ ಟಿಕೆಟ್ ಆಗುತ್ತೆ. ಮತ್ತೆ 1 ಅವರ್ ಇಲ್ಲೇ ಬ್ಯಾಕ್ ಟು ಕೆಂಗೇರಿ. ಮತ್ತು ಕೆಂಗೇರಿಯಿಂದ ಮನೆಗೆ 1/2 ಅವರ್. ಸೊ ಟೈಮ್ ಎಲ್ಲ ಸರೋಗುತ್ತೆ. ಮತ್ತೆ ರೈಲ್ವೆ ಸ್ಟೇಷನ್ಗೆ ವಾಪಸ್ ಹೋಗ್ತಾ ಸಿಗುವ. ತಾವೇ ತಗೋತಿದ್ದೀರೋ ಟಿಕೆಟ್ ಗಗನ? ಯಾಕಂದರೆ ಇವಳು ಕ್ಯಾಶ್, ನಂದು ಫೋನ್ಪೇ. ಅಕ್ಕ ನಿನ್ನ ಫೋನ್ಪೇ ಅನ್ಕೊಂಡು ಕುತ್ಕೊತಾಳೆ. ಅದಕ್ಕೆ ಹಿಂಗೆ ಕುತ್ಕೊಂಡ್ಬಿಟ್ಟು ಇಲ್ಲಿ ಕಾಲು ಹಾಕ್ಕೊಂಡು ಕೂತಾಳೆ. ಇವಳು ನೋಡಿ ಈ ಕಡೆ, ನಾನು ನೋಡಿ ಮಧ್ಯೆ ಲೈಟ್ ಇರೋಳು ನಾನೇ. ನನಗೆ ಹಿಂಗೆ ಕೊಟ್ಟವ್ರು ಕೆಳಗಡೆ ಎಲ್ಲ ಜನ. ನಮ್ಮ ಬೆಂಗಳೂರಲ್ಲಿ ಜನನೇ ಕಮ್ಮಿ ಆಗಲ್ವಾ? ಎಲ್ಲೋ ನಮ್ಮ ಕರ್ನಾಟಕದಲ್ಲಿ ಜನನೇ ಕಮ್ಮಿ ಆಗಲ್ಲ. ಸೊ ಇಟ್ಸ್ ಡನ್. ಮೇಲಕ್ಕೆ ಬಂದ್ಬಿಟ್ಟಿದ್ದೀವಿ. ಎಲ್ಲೂ ಕೆಳಗಡೆ ಗಾಳಿ ಇರಲಿಲ್ಲ, ಆಪ್ಷನ್ ಇಲ್ಲ, ಕೂರಲೇಬೇಕಿತ್ತು. ನಡೆದು ಸಾಕಾಗಿತ್ತು. ಸೊ ಮೇಲೆ ಹತ್ತು ಕೂತ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಮೇಲೆ ಕೂತ್ಕೊಂಡಿದ್ದೀನಿ. ನನ್ನ ಬಿಟ್ಟು ಲೂಡೋ ಆಡ್ತಾರೆ. ನಾನು ಒಬ್ಳಿದ್ದೀನಿ ಅನ್ನೋದೇ ಮರ್ತೋಗಿದ್ದಾರೆ. ಇಷ್ಟೊತ್ತು ನಮ್ಮ ಅಕ್ಕನೂ ಫೋನ್ ನೋಡ್ತಿದ್ಲು. ಇವಾಗ ಅದಕ್ಕೆ ಅವ್ರ ಜೊತೆ ಲೂಡೋ ಆಡೋಣ. ಅದೇ 5 ನಿಮಿಷ ಅಲ್ಲ, 5 ನಿಮಿಷ. ಅಮ್ಮೋ, ನಿನಗೆ ರೀಲ್ ತೋರಿಸ್ತಾ ಇರ್ಲಿಲ್ವಾ? ಲೆಕ್ಕೋ ನಿಜ ಹೇಳು, ನಿನಗೆ ರೀಲ್ ತೋರಿಸ್ತಾ ಇರ್ಲಿಲ್ವಾ? ಹಾಂ ಅಷ್ಟೇ ಗೈಸ್. ಅದಕ್ಕೆ ಮುಂಚೆ ರೀಲ್ಸ್ ನೋಡ್ತಾ ಇದ್ಲು. ನಾನು ರೀಲ್ಸ್ ನೋಡ್ತಾ ಇದ್ನಾ? ಏನು ಎಡಿಟ್ ಮಾಡ್ತಾ ಇದ್ದೆ ನಿಜ ಹೇಳು? ಎಡಿಟ್ ಮಾಡ್ತಾ ಇದ್ದೆ ಗೈಸ್. ನಮ್ಮಿಬ್ಬರು ಫೋಟೋನ ಎಷ್ಟು ಲವ್ ಮಾಡ್ತಾಳೆ. ನಮ್ಮಿಬ್ಬರು ಫೋಟೋನ ಚೆನ್ನಾಗಿ ಬಂದಿತ್ತು. ಅದಕ್ಕೊಂದು ಕೋಟ್ ಹುಡ್ಕು ಅಂದರೆ ಹುಡುಕಿಲ್ಲ. ಇವಾಗ ಎಷ್ಟು ಮಾತಾಡ್ತಾಳೆ. ಹೆಣ್ಣು ಮಧ್ಯದಲ್ಲಿ ಬಿಸಿ ಬಿಸಿ ಬಡೆ ಸೊ ಅವರಿಬ್ಬರು ಆಡ್ತಾವ್ರೆ. ನಂಗೆ ಟಯರ್ಡ್ ಆಗ್ತದೆ. ನಂಗೆ ಮಲಗಿಬಿಡ್ತೀನಿ 1 ಅವರ್. ಆಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಅಯ್ಯೋ ನಾನು ನೋಡಿಲ್ಲ. ನನ್ನ ಕೈಯಲ್ಲಿ ಇರುತ್ತೆ. ನಾನು ಬಿಚ್ಚಿದೆ ಈ ಕಡೆಗೆ. ಹಾಂ ಏನೋ ಸೊ ಆಗಲೇ ಹೇಳಿದಾಗೆ ನಾವು ಕೆಂಗೇರಿ ರೈಲ್ವೆ ಸ್ಟೇಷನ್ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ 5:10 ಆಯಿತು. 1.5 hour ಜರ್ನಿ. ಸೊ ಬಂದ್ವಿ ಆರಾಮಾಗೇನೋ. ಸುಸ್ತಾಗೋಗಿತ್ತು. ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಮಲಗಿದ್ವಿ ಸ್ವಲ್ಪ ಹೊತ್ತು. ಅದಾದಮೇಲೆ ರೈಲ್ವೆ ಸ್ಟೇಷನಿಂದ ಆಟೋ ಬುಕ್ ಮಾಡಿದ್ವಿ. ಯಾಕಂದರೆ ಮಳೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನಾವು ಅಂದ್ಕೊಂಡ್ವಲ್ಲ ಮಳೆ ಬರುತ್ತೆ, ಅದಕ್ಕೆ ಬೇಗ ಬರೋಣ ಅಂತ. ಸೊ ಬೇಗ ಬಂದಿದ್ದು ಒಳ್ಳೆಯದೇ ಆಯಿತು. ಮಳೆ ಕೂಡ ಜೋರಾಗಿ ಬರ್ತಿತ್ತು. ಸೊ ಅಲ್ಲಿ ಆಟೋ ಬುಕ್ ಮಾಡಿಕೊಂಡು ಆಟೋಲಿ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 5:35 ಆಗೋಗಿತ್ತು. ಪರವಾಗಿಲ್ಲ, ಬೇಗನೆ ಬಂದ್ವಿ. ಬಟ್ ಮಳೆ ಇತ್ತು, ತುಂಬ ಜೋರಾಗಿ ಮಳೆ ಆಲ್ರೆಡಿ ಬರ್ತಿತ್ತು. ಎಲ್ಲ ಕಡೆ ನೀರು ಕೂಡ ತುಂಬಿತ್ತು. ಸೊ ಮನೆಗೆ ಬಂದಮೇಲೆ ಏನಾಯ್ತು ನೋಡಿ. ಮಾಡ್ತವ್ರೆ ನಮ್ಮ ಅಪ್ಪ ಎಲ್ಲ ಹೋಗ್ತವ್ರೆ. ಮನೆ ಪಕ್ಕದವ್ರದ್ದು ಗುರುಪ್ರವೇಶ ಇವತ್ತು ನಾಳೆ.
ಹೋಗ್ಬೇಕಿಲ್ಲ ರೆಡಿ ಮಾಡ್ತಾರೆ. ಬ್ಯಾಕ್ ಟು ಬೆಂಗಳೂರು. ನನ್ನ ತಂಗಿ ಆಲ್ರೆಡಿ ಬಂದ್ಲು, ರೂಮ್ ಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕು. ಫ್ಲೈಟಾಗಿ ಗುರು ಬೆಳಗಿಲ್ಲ, ಕತ್ಲು ರೂಮು. ಹಾಂ, ಹೆಂಗಿತ್ತಮ್ಮ ದಿನ? ನೈಸ್. ಬೆವ್ತು ಮುಗೀತು ಇವತ್ತಿನ ಡೇ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ. ಕಾರಲ್ಲಿ ಹೋಗಿ ಟ್ರೈನಲ್ಲಿ ಹೋಗಿದ್ದು ಒಂದು ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ಬೋದು. ಬಟ್ ಸಿಕ್ಕಾಬಟ್ಟೆ ಬಿಸಿಲು ಮೈಸೂರು. ಸೊ ನಮ್ಮ ಅಕ್ಕ ಆಲ್ರೆಡಿ ಬಂದು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾಳೆ. ಅಣ್ಣ ಇವಾಗ ಮತ್ತೆ ಮೆಟ್ರೋ ಸ್ಟೇಷನ್ ಡ್ರಾಪ್ ಮಾಡ್ಬಿಟ್ಟು ಬರಬೇಕು. ಅದನ್ನು ವ್ಲಾಗ್ ಮಾಡ್ತೀನಿ. ನಮಗೆ ಮೆಟ್ರೋಲ್ ಹೋಗ್ತಾಳೆ. ಸೊ ಅದನ್ನು ವ್ಲಾಗ್ ಮಾಡ್ತೀನಿ. ನಾನು ಆಮೇಲೆ ಬಂದು ಡ್ರೆಸ್ ಚೇಂಜ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಡ್ರೆಸ್ ಚೇಂಜ್ ಮಾಡಿದ್ರೆ ಮತ್ತೆ ನನಗೆ ಈಚೆ ಹೋಗೋ ಮೂಡ್ ಹೋಗ್ಬಿಡುತ್ತೆ. ಡ್ರೆಸ್ ಮಾಡೋಣ ಅನ್ಸ್ಬಿಟ್ಟು. ಸೊ ಅದಕ್ಕೆ ಅವಳಿಗೆ ಕಳಿಸ್ಕೊಟ್ಬಿಟ್ಟು ನಾನು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ತೀನಿ ಗೈಸ್. ಅವಳು ಹೋಗೋದನ್ನ ಅವಳಿಗೂ ಸೆಂಡ್ ಆಫ್ ಕೊಡೋದನ್ನ ವಿಡಿಯೋ ಮಾಡ್ತೀನಿ. ಅವಳೆ ಹಾಂ ಬಂದೆ. ಬರ್ತೀನಿ ನಮ್ಮ ರೆಡಿ ಅದೇ ಇನ್ನೇನು ರೋಡದೆ. ನಮ್ಮ ಅಕ್ಕ ಹೊಡ್ತಾ ಇದ್ದಾಳೆ ಗೈಸ್. ನೋಡಿ ಎಷ್ಟು ಬೇಗ ಹೆಂಗೆ ಗೆಟಪ್ ಚೇಂಜ್ ಮಾಡ್ಕೊಂಬಿಟ್ಟು ಕೂತಿಟ್ರಲ್ಲಿ. ಸೊ ಶಿ ಇಸ್ ಗೋಯಿಂಗ್ ನಾವು. ಅವತ್ತು ಮಮ್ಮಿಗೆ ಕೊಟ್ಟೆ ಕೇಳು. ಅದು ನನಗೆ ಜಾಕೆಟು ನಮಗಿದು. ಓಕೆ ಬಾಯ್ ಹುಷಾರು. ನಿಂಗೆ ಕರ್ಕೊಂಡೋಗಿ ಮೆಟ್ರೋ ಹತ್ರ ಬಿಟ್ರೆ ಅಲ್ಲಿಂದ ಸಿಎನ್ ಬೆಳದಲ್ಲಿ ಇರ್ತೀನಿ. ಸಿಎನ್ ಬೆಳದಿಂದ 2 ನಿಮಿಷ ನಮ್ಮ ಮನೆ. ಮೆಟ್ರೋ ಇಂದ ನೋಡಿ ಯಾರ್ಯಾರು ಇವ್ರ ಫಾಲೋವರ್ಸ್ ಇದ್ರೆ ಹೋಗಿ ವಿಸಿಟ್ ಮಾಡ್ಕೊಂಡು ಮನೆಯೆಲ್ಲ ಹೇಳ್ಬಿಟ್ರು. ಓಕೆ ಗಾಯ್ಸ್, ಬಾಯ್. ಇವತ್ತಿನ ದಿನ ಹೆಂಗಿತ್ತು ಹೋಗ್ಲಿ ಯಾವ್ದಾದ್ರು ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡಿಬಿಡು ನಮ್ಮ ವ್ಲಾಗ್ನ. ಚೆನ್ನಾಗಿತ್ತು. ನಂಗೆ ದೇವ್ರ ದರ್ಶನ ಆಯ್ತಿಲ್ಲ. ಆ್ಯಕ್ಚುಲಿ ನನ್ನಿಂದನೇ ಹೋಗಿದ್ದು. ನನಗೆ ಏನೋ ಅನಿಸ್ತು ಸಡನ್. ಈ ಸೊಳಗೆ ಅದೇನೋ ಯಾವಾಗ ಗೊತ್ತಾ ಅನ್ಸಿತ್ತು ಸಡನ್ನಾಗಿ. ಮಂಡೇ ಕಾಲ್ ಮಾಡಿದ್ಲು, ಮಂಡೇ ಅನಿಸ್ತಾ ಇದೆ ಅಂತ. ನಿಂಗೇನೆ ಸಡನ್ನಾಗಿ ಅಂದೆ ಗೊತ್ತಿಲ್ಲ. ಏನೋ ಅದು ಒಂದು ವ್ಲಾಗ್ ನೋಡಿದ್ದಾಳೆ ಗೈಸ್. ಸಾರಿ ಫೋಟೋನೋ ಅದೇನೋ ಲಿರಿಕ್ ಎಲ್ಲ ಇತ್ತು ಅದರಲ್ಲಿ. ಆ ಲೈನ್ಸ್ ನೋಡ್ಬಿಟ್ಟು ಒಳಗೆ ಅನ್ಸ್ಬಿಡ್ತು. ಅದಕ್ಕೆ ನಮ್ಗೆ ಅನಿಸ್ತಿತ್ತು, ಬಟ್ ಅವಾಗ ಇನ್ನೂ ಜಾಸ್ತಿ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಹೋಗ್ಬೇಕು. ಸೊ ಅದೇ ದೇವರು ಕರ್ಸ್ಕೊಂಡೋಗಿ ಹೋಗೋಕ್ಕಾಯ್ತು. ಅನ್ಕೊಂಡಿದ್ವಿ ನೆಕ್ಸ್ಟ್ ಸಂಡೇಗೆ ಹೋಗ್ಬಿಟ್ವಿ ನಾವು. ಸಂಡೇನೇ ಹೋಗ್ಬೇಕು ಅನ್ಕೊಂಡಿದ್ವಿ ಬಿಕಾಸ್ ಆಫೀಸ್. ಸೊ ಹೋಗ್ಬಿಟ್ಟು ಬಂದ್ವಿ. ಬಟ್ ಸಂಡೇ ದಯವಿಟ್ಟು ಯಾರನ್ನೂ ರೆಕಮೆಂಡ್ ಮಾಡಲ್ಲ ಹೋಗಿ ಅಂತ. ದೇವ್ರ ಸಿಕ್ಕಾಪಟ್ಟೆ ರಶ್. ಬಟ್ ಚೆನ್ನಾಗಿತ್ತು. ಆಫ್ಟರ್ ಸೋ ಲಾಂಗ್ ವಿ ವೆಂಟ್ ಔಟ್. 3 ಜನ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಗಗನ ಒಂದು ಅಷ್ಟು ದೂರ ಅದು ಟ್ರೈನಲ್ಲಿ ಹೋಗಿದ್ದೆ. ಯಾಕಂದರೆ ಫ್ಯಾಮಿಲಿ ಜೊತೆ ಯಾವಾಗಲೂ ಬಸ್, ಕಾರ್ ಅದು ಇದು ಅಂತ ಟ್ರಾವೆಲ್ ಮಾಡ್ತಿದ್ವಿ. ಬಟ್ ಫಸ್ಟ್ ಟೈಮ್ ನಾನು ಅವಳು ಟ್ರೈನಲ್ಲಿ ಹೋಗಿದ್ವಿ ಮೈಸೂರಿಗೆ. ಅದು ಇಬ್ಬರೇ, ಅಂದರೆ ತಂಗಿ ಇದ್ಲು ಬಟ್ ನಾವು ಇಬ್ಬರು ಅಂತ. ತುಂಬ ಖುಷಿ ಆಯಿತು. ದೇವ್ರ ದರ್ಶನ ಚೆನ್ನಾಗಾಯ್ತು. ಆಮೇಲೆ ಹನುಮಂತು ಬಿರಿಯಾನಿ ತಿನ್ಕೊಂಡ್ಬಂದೆ. ಫುಲ್ ಬ್ಲಾಗಲ್ಲಿ ಇರುತ್ತೆ ನೋಡಿ. ನಮ್ಮ ಬ್ಲಾಗ್ ಏನಾದರೂ ಹೇಳಿ. ಗಾನವಿ ನಿಮ್ಮ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡೋಕ್ಕೂ ನಾವು ಹೇಳಿದ್ದೀವಿ. ವಾವ್. ಗಾನವಿ ವ್ಲಾಗ್ಸ್ನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬ್ಲಾಗಲ್ಲ ಅವ್ರು ಇರ್ತಾರೆ, ಅವ್ರ ಬ್ಲಾಗ್ಸಲ್ಲಿ ನಾವಿರ್ತೀವಿ. ಸೊ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಮಾಡು. ಬಾಯ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮರೀದೆ ನನ್ನ ಯೂಟ್ಯೂಬ್ ಚಾನಲ್ ಗಾನವಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಆಗ್ತಿರೋ ನಮಗೂ ಅಷ್ಟೇ ವೀಡಿಯೋಸ್ ಮಾಡೋಕ್ಕೆ ಏನಾದ್ರು ಹುಮ್ಮಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಪ್ಲೀಸ್ ಕಮೆಂಟ್ ಮಾಡಿ. ಇವಾಗ ಸದ್ಯಕ್ಕೆ ನನಗೆ ಏನು ಲೈಕ್ ಎಲ್ಲಿ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅದನ್ನು ಮಾತ್ರ ನಾನು ಬ್ಲಾಗ್ ಮಾಡೋಕ್ಕಾಗ್ತಿದೆ. ಮಿನಿ ಬ್ಲಾಗ್ಸ್ ಬೇಕಾಗಿದ್ದರೆ ಅಥವಾ ಏನಾದರೂ ಕಂಟೆಂಟ್ ಇದ್ದರೆ ದಯವಿಟ್ಟು ನಮಗೆ ತಿಳಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬ್ಲಾಗ್ ಇಷ್ಟ ಆಗಿದೆ ಅಂತ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗಾನವಿ ಬ್ಲಾಗ್ಸ್ ಆ್ಯಂಡ್ ಸಿಸ್ಟರ್ ಬ್ಲಾಗ್ಸ್. ನಮ್ಮ ಅಕ್ಕ ಯೂಟ್ಯೂಬ್ ಚಾನಲ್ ಸಿಸ್ಟರ್ ಬ್ಲಾಗ್ಸ್ ಬರುತ್ತೆ. ಅವ್ರು ಇವಾಗ ರೀಸೆಂಟಾಗಿ ಮಿನಿ ಬ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಲಾಟ್ಸ್ ಆಫ್ ಲವ್. ಬಾಯ್.